ಹಾಯ್ ವಿವರ್ಸ್, ಇವತ್ತು ನಾವು ತುಂಬ ಸುಲಭವಾಗಿ ರವೆ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ ತುಪ್ಪನೇ ಬಳಸಿ ಮಾಡ್ಕೋಬೋದು, ಇಲ್ಲ ಅನ್ನೋದಾದರೆ ನೀವು ಬರೀ ಎಣ್ಣೆನ ಬಳಸಿ ಮಾಡ್ಕೋಬೋದು. ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೇ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಜೀರಿಗೆ ಸರಿಯಾಗಿ ಪಾಪ್ ಆಗಬೇಕು. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪಿಟ್ಟು ಥರನೇ ಆಯಿತು ಅಂತ ಅನ್ನಿಸ್ತಾ ಇದ್ದರೆ ಇದಕ್ಕೆ ಫ್ಲೇವರು ವಾಂಗಿಬಾತ್ ಪೌಡ್ರ್ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಕಡಲೆ ಬೀಜ ಕೂಡ ಬಳಸ್ಕೋಬೋದು. ಇಲ್ಲಿ ನಾನು ಕಟ್ ಮಾಡಿ ಇಟ್ಟಂಥ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ತೀರಾ ಇದು ಕೆಂಪಗಾಗಬೇಕು ಅಂತ ಏನೂ ಇಲ್ಲ. ತೀರಾ ಕೆಂಪಗಾಗೋದಕ್ಕೆ ನಾವು ಬಿಟ್ಟರೆ ಇದರಲ್ಲಿರೋ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಸೀದು ಹೋಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಕೆಂಪಗಾಗ್ತಾ ಇದ್ದ ಹಾಗೇ ಕಟ್ ಮಾಡಿ ಇಟ್ಟಂಥ ಹಸಿ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬೇಕು ಅನ್ನೋದಾದರೆ ಈ ಹಸಿರು ಬದನೆಕಾಯಿ ಬರುತ್ತಲ್ವ, ಅದನ್ನು ಕೂಡ ಬಳಸ್ಕೋಬೋದು. ಅಥವಾ ನಿಮಗೆ ಇಷ್ಟ ಆಗುವಂಥ ಯಾವುದೇ ತರಕಾರಿ ಕೂಡ ನೀವು ಹಾಕ್ಕೋಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಶುಂಠಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಈ ರೀತಿ ತುರಿದು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಇದು ಈ ವಾಂಗಿಬಾತಲ್ಲಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಸಾಂಬಾರ್ ಪೌಡ್ರು ಅಥವಾ ಬೇರೆ ಯಾವುದಾದ್ರೂ ಮಸಾಲೆ ಪೌಡ್ರನ್ನು ಬಳಸ್ಕೋಬೋದು. ಆದರೆ ವಾಂಗಿಬಾತ್ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಮಾಡಿ ಇಟ್ಟಂಥ ವಾಂಗಿಬಾತ್ ಪೌಡ್ರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇರೆ ಕಂಪ್ನಿಯ ಯಾವುದಾದ್ರೂ ವಾಂಗಿಬಾತ್ ಪೌಡ್ರನ್ನು ಕೂಡ ಬಳಸ್ಕೋಬಹುದು. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಹಾಕದೆ ಕೂಡ ಮಾಡ್ಕೋಬೋದು. ಆದರೆ ನಮಗೆ ಸ್ವಲ್ಪ ಖಾರ ಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನೀಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ರವೆನ 1 ಕಪ್ ತೊಗೊಂಡಿದ್ದೀನಿ. ಸೊ 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತೀರಾ ಸಣ್ಣದಾಗಿರೋ ರವೆನ ತೊಗೊಂಡ್ರೆ ನೀವು 1.5 ಕಪ್ಪಷ್ಟು ನೀರನ್ನು ಹಾಕಿದರೆ ಪರವಾಗಿಲ್ಲ. ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿರೋದ್ರಿಂದ ಅದು ಕುದಿಯೋದಕ್ಕೆ ಸ್ವಲ್ಪ ನೀರಿನಂಶ ಜಾಸ್ತಿ ಬೇಕು. ಆ ಕಾರಣಕ್ಕೆ ನಾನಿಲ್ಲಿ 2 ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನೂ ಚೆನ್ನಾಗಿ ಹೊಂದಿಸ್ಕೋಬೇಕು. ನಿಮಗೆ ಇಷ್ಟವಾಗಿರುವಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಈ ಥರ ಯಾವುದಾದ್ರೂ ತರಕಾರಿನ ನೀವು ಬಳಸ್ಕೋಬೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಈ ನೀರನ್ನು ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಮುಂಚೆನೇ ಹುರಿದು ಇಟ್ಟಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ನಾನು ಬನ್ಸಿ ರವೆನ ತೊಗೊಂಡಿದ್ದೀನಿ. ಕೆಲವೊಂದು ಕಡೆ ಇದನ್ನು ವೆಂಕಟೇಶ್ ರವೆ ಅಥವಾ ನವಲ್ಗುಂದ್ ರವೆ ಅಂತ ಕೂಡ ಎಲ್ಲ ಕರೀತಾರೆ. ನೀವು ತೀರಾ ಸಣ್ಣದಾಗಿರೋ ರವೆ ಸೆಮುಲಿನ ಅಂತಾರಲ್ವ, ಆ ಥರದ್ದು ರವೆ ಕೂಡ ನೀವು
ಹಾಕ್ಕೋಬೋದು. ಆವಾಗ ನೀರಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಷ್ಟೇ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಈ ಬನ್ಸಿ ರವೆ ಅಥವಾ ವೆಂಕಟೇಶ್ ರವೆ ಅಂತ ಹೇಳಿದ್ನಲ್ವ, ಇದನ್ನು ನಾವು ಮುಂಚೆನೇ ಹುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕಿ ಹುರಿದಿಲ್ಲ. ಹಾಗೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೆ. ನೋಡಿ, ಎಲ್ಲವೂ ಚೆನ್ನಾಗಿ ಹೊಂದಿಕೊಂಡಿದೆ. ಒಂದು ಸಾರಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನಾವು ತುಪ್ಪ ಆಗಲಿ ಅಥವಾ ಚಟ್ನಿ ಪುಡಿ ಆಗಲಿ, ಮೊಸರಾಗಲಿ, ಈ ಥರ ಉಪ್ಪಿನಕಾಯಿ ಆಗಲಿ ಯಾವುದ್ರ ಜೊತೆ ಆದರೂ ಇದನ್ನು ನೀವು ಸರ್ವ್ ಮಾಡ್ಬೋದು. ಇದಕ್ಕೆ ನಾನು ಮೇಲ್ಗಡೆಯಿಂದ 1 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಈ ಬಾತ್ಗೆ ಪುದೀನ ಕೂಡ ಬಳಸ್ತಾರೆ. ಬಟ್ ಆ ರೀತಿ ಪುದೀನ ಬಳಸಿದರೆ ಬರೀ ಪುದೀನ ಫ್ಲೇವರೇ ಆಗಿಬಿಡತ್ತೆ, ವಾಂಗಿಬಾತ್ ಫ್ಲೇವರ್ ಬರೋದೇ ಇಲ್ಲ. ಆ ಕಾರಣಕ್ಕೆ ಇಲ್ಲಿ ನಾನು ಬರೀ ಕೊತ್ತಂಬರಿ ಮಾತ್ರ ಬಳಸಿದ್ದೀನಿ. ಈಗ ಮಳೆ ಶುರು ಆಗ್ತಾ ಇದೆ. ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಆ ಟೈಮಲ್ಲಿ ಕೇವಲ 8ರಿಂದ 10 ನಿಮಿಷದಲ್ಲೇ ಈ ವಾಂಗಿಬಾತು ರೆಡಿ ಆಗುತ್ತೆ. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.